ಐಕೂರಾರ್ಯಪ್ರಿಯಂ ಶಿಷ್ಯಂ ಗುರುವರದೇಂದ್ರ ಪದಾರ್ಚಕಂ ಸದಾ ಸುಳಾದಿಪದವಕ್ತಾರಾಂ ಕುಪ್ಪೇರಾಯ ಗುರುಂಭಜೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ಅಭಿನವ ಪ್ರಾಣೇಶ ವಿಠಲರ ರಚಿಸಿದ ಶ್ರೀ ಗೋಪಾಲದಾಸರ ಸ್ತೋತ್ರ ಸುಳಾದಿ. ಹರಿದಾಸ ಚತುಷ್ಟಯ ಪುರುಷ ತೃತೀಯರಾದ ತುರುಪಾಲದಾಸರ ಚರಿತೆ ತಿಳಿದಷ್ಟು ಬರೆಯುವೆ. ಶ್ರೀಹರಿ ಮರುತರ ದಯದಿಂದ ಗುರುವರದೇಂದ್ರರ ಪರಮಾನುಗ್ರಹದಿಂದ ವರದೇಶದಾಸರ ಕರುಣದಿಂದ ಮುರಹರನಾಗ್ನದಿ ಕರಿಕಂಧರಿಯೋಳು ಪುರದದಿ ಶಿಲೆಯಲ್ಲಿ ಪುಟ್ಟಿ ಪೇರೆ ಶುಕ್ಲನಂತೆ ಬೆಳೆದ ಬಾಗಣ್ಣನು ದುರುಳ ಭಾಗದೆಯಾರು ಅಪಹರಿಸಿ ದೂಡಲು ಬಂದು ಸಂಕಾಪುರದಿ ಮರುತ ದೇವನ ಆಶ್ರಯದಲ್ಲಿ ನೆಲೆಸಿಹ ಶಿರಿವರ ಅಭಿನವ ಪ್ರಾಣೇಶ ವಿಠಲನ ದಯದಿ ಗಾಯತ್ರಿ ಮಂತ್ರ ಪುನಶ್ಚರಣೆಯಲ್ಲಿ ತಾಯಿಯ ಒಲಿಸಿದನು ಮೌನ ತಪಸ್ಸಿನಲ್ಲಿ ಬೀಯ ಮಾಡುತ್ತಲೊಬ್ಬ ಮರಳುವ ನೀರೆರೆಯೇ ಗಾಯಗೊಂಡು ತಾನೇ ಬಹುಪರಿ ಬಳಲಿದನು. ವಾಯು ಭಕ್ಷನೊಮ್ಮೆ ಶಿರದಲ್ಲಿ ಫಣವಿರಸೆ ಕಾಯವ ಸುತ್ತಿರಲು ಕಂಡು ಜನರು ಬೆದರೆ ತೋಯ ಜಾಕ್ಷ ಅಭಿನವ ಪ್ರಾಣೇಶ ವಿಠಲನ ಪ್ರಿಯ ದಾಸರಿಗುಂಟೆ ನೋವು ಭಯವೂ ಪೃಥ್ವಿ ಪನರಿಕೆಯ ನಾಲಿಸಿ ಬೇಗನೆ ಉತ್ತು ನುರುಗೆ ಬಂದು ನೆಲೆಸಿದನು. ಚಿತ್ತ ಜನಯ್ಯನ ಗಿರಿ ವೆಂಕಟೇಶನ ತುತಿಸೂತ ಲಾಕ್ಷಣ ಸೇವೆಗೈಯುತ್ತಲಿ ನಿತ್ಯ ಜನರಿಗೆ ಭವಿಷ್ಯವ ಪೇಳುತ್ತ ಸತ್ಯ ಕಥಾಮೃತ ಸುರಿಸುತ್ತಲಿ ಭೃತ್ಯರಿ ಗುಣಿಸುತ್ತ ಅವರ ಮನ ತಣಿಸುತ್ತ ನಿತ್ಯ ನೂತನ ಮಹಿಮೆ ತೋರುತ್ತಲಿ ಹತ್ತಿ ಕುದುರೆಯ ಬಂದು ಆಲೆನಹಿ ಎಂದು ಕತ್ತೂರಿ ಚಲುವನ ಆಣತಿಯಂತೆ ತೆತ್ತಿಗರುಡನೆ ಪಂಢರಪುರವ ಕಂಡು ಯಚಿಸಿ ಉತ್ತರ ದೇಶದ ಯಾತ್ರೆಯ ಸಮಯದಿ ಸೋತ್ತಮ ಗುರುಗಳ ಕಂಡು ನಮಿಸಿ ಸೋತ್ತಮ ಭೃಗು ಮುನಿ ವಿಜಯದಾಸರ ಒಲಿಸಿ ತುತಿಸಿ ಉಪದೇಶಾಂತರವ ಗ್ರಹಿಸಿ ಸತ್ಯ ಗೋಪಾಲ ವಿಠಲ ದಾಸರಾದರು. ಸತ್ಯ ಅಭಿನವ ಪ್ರಾಣೇಶ ವಿಠಲನ ದಯದಿ ಹರಿದಾಸರು ನಿತ್ಯ ಹರಿಮತ ದರ್ಶನ ಪ್ರಮೇಯ ಪ್ರಮಾಣ ವಾಕ್ಯಗಳೆಲ್ಲವ ಸರಸವಾದ ಕನ್ನಡ ನುಡಿ ಎಲ್ಲಿ ಪದ್ಯ ವರಸುಳಾದಿಗಳಿಂದ ರಹುತ ಸಂತತ ಪರಮ ಭಾಗವತ ಧರ್ಮವ ಬೀರುತ್ತ ಹರಿದಾಸ್ಯ ಪದವನ್ನು ತೋರುತ್ತ ಸಾರುತ್ತ ಹರಿಕಥಾರಸ ಸುದೆ ಸುರಿಸಿ ಭೂಸುರ ಪಾಮರ ಜನರಿಗೆ ಗೈದ ಉಪಕಾರಕ್ಕೆಣೆಗಾಣೆ ಭರತ ಕಂಡವನ್ನೆಲ್ಲ ಚರಿಸಿ ಆನಾತರನು ಉದ್ಧರಿಸಿದ ಕರುಣಾಳು ಗೋಪಾಲದಾಸರೇ ಶರಣಂಬೆ ನಿಮ್ಮಯ ಚರಣಕ್ಕೆ ತುರಪಾಲದಾಸರ ಹರಿಕಥಾ ಸಮಯದಿ ಪರಿಸರ ದೇವನು ತರುಚರ ರೂಪದಿ ವರರೌಪ್ಯ ಪೀಠದಿ ಶೋಭಿಪ ನಿತ್ಯದಿ ಧರಿಸುವರೈಜಿಯರೊಮ್ಮೆ ಕಂಡಿರುವರು ತಿರಲಿಂಗ ದೇಶದ ಮಾಯಿಯ ಜಯಿಸಿದ ನರತೂತಿ ಮಾಡದಿರೆಂದೇಳಿದ ಹೇಳಿ ಕಳಿಸಿದ ಗುರುಗಳ ವಿಜಯರ ಚರಣಾರಾಧನೆಯಿಂದ ಉರಗ ಪರ್ವತದಲ್ಲಿ ಧರಿನಾಧರಿಗೆ ತಮ್ಮ ಶರಕರಿ ವತ್ಸರ ಆಯುಷ್ಯವೆರೆದರು ಪರಮ ಸುತ್ಯಾಗಕ್ಕೆ ಕರ್ಣ ತಲೆ ಬಾಗಿದ ತುರುಪಾಲದಾಸರ ಚರಿತೆಗೆ ನಮೋ ನಮೋ ತುರುಪಾಲಾಭಿನವ ಪ್ರಾಣೇಶ ವಿಠಲನ
ಚರಣ ಕಿಂಕರ ನೆನೆಸಿ ಮೆರೆದ ಗುರು ದೇವಾ. ದಾಸರ ಮಾತಿನ ಮರ್ಮವ ನರೆಯುತ್ತ ಭೂಸೂರ ರೈಜಿಯ ರಾಮಾಚಾರ್ಯರು ಕಾಷಾಯಾಂಬರ ಧರಿಸುತ್ತ ಬಿಂಬೋಪಾಸನೆ ಗೈದ ಪರೋಕ್ಷವ ಪಡೆದರು. ದಾಸರ ಸಂಗಡ ನರ್ತಿಸಿ ನಲಿದರು, ವಾಸುದೇವ ವಿಠಲನ ಭಜಿಸಿದರು. ವಾಸುದೇವ ಹರಿ ರೂಪವ ಕಂಡರು, ತೋಷದಿ ನಲಿದರು ತೃಪ್ತಿಯ ಪಡೆಯುತ್ತ. ಪಾಶ ಮಂಧರದರ ದೇವನ ಕಾಣಲು ದಾಸರು ಹೊರಟರು ಉಡುಪಿಯ ಯಾತ್ರೆಗೆ. ದೋಷ ಮಂಡಗದ್ದಿ ತಸ್ಕರ ಭೀಮನು ಆಸು ಯಾತ್ರಿಕರ ಸುಲಿಯಲು ಬರೆ. ಪ್ರಾಣೇಶನ ದಯದಿಂದ ರಕ್ಷಿಸಿ ಉಳುಹಿದ ಶೇಷಾನುಜ ಗೋಪಾಲ ಮೂರ್ತಿಯನ್ನು ತೋಷದಿ ವಂದಿಸಿ ಸೇವೆಯ ಸಲ್ಲಿಸಿ ದೇಶಿಕರಷ್ಟರ ದರ್ಶನ ಪಡೆಯೂತ. ರಾಶಿ ಜಲದ ಸ್ನಾನ ಪೂರೈಸುತ್ತ ವಾಸುದೇವಪುರ ಯಾತ್ರೆಯ ಗೈಯೂತ. ಭಾಸೂರ ಚರಿತರ್ ಮರಳುತ ಬಂದರು, ದೇಶಿಕವರ ಮಂತ್ರಾಲಯ ಪ್ರಭುಗಳ ಮೀಸಲಪ್ಪಣೆಯ ಮೇರೆಗೆ ಗೌಡನ ವಾಸಕ್ಕೆ ಬಂದರು. ಲಕ್ಷ ಭೋಜನದ ಆಸೆ ಸಲ್ಲಿಸಿದರು, ತೋಷವಗರೆದರು ಶೇಷಗಿರೀಶನ ಕಂಡು ತುತಿಸಿದರು. ವಾಸಕ್ಕೆ ತಿರುಗುತ್ತಾರೆಲ್ಲರ ಕರೆಸೂತ, ಆ ಸಮೀರ ಮಾತ ಮರ್ಮವ ತಿಳಿಸೂತ. ಕಾಶ್ಯಪ ಚಿತ್ರ ಮಕರಾಷ್ಟಮಿ ಪರವಾಸರ ಮಂದದಿ ಲಯವನ್ನು ಚಿಂತಿಸಿ ವಾಸುದೇವ ಮೂರ ಮರ್ಧನ ಕಳುಹಿದ. ಕಾಶ ಕಟನ್ನೇರೂತ ನಡೆದರು, ಭೂಸೂರ ಜನಗಾಣ ಜಯಘೋಷದವರರ. ವಾಸವ ನಗರದ ದುಂದುಬಿ ಸುಸ್ವರ, ಆ ಸುಗಂಧ ಬೀರುವ ಸುಮ ವರ್ಷದಿ. ದಾಸರ ಮೇಳದ ಭಜನೆ ತರ್ತನದಿ, ಶ್ರೀಶಾಭಿನವ ಪ್ರಾಣೇಶ ವಿಠಲನ ಪುರಕ್ಕೆ. ಗೋಪಾಲದಾಸರ ಪುರಕ್ಕೆ ಶ್ರೀಶ ಅಭಿನವದ ಪ್ರಾಣೇಶನ ವಿಠಲನ ಪುರಕ್ಕೆ. ಗೋಪಾಲದಾಸರ ಚರಿತೆ ಪಠಿಸೆ ನಿತ್ಯ, ಗೋಪ ಅಭಿನವ ಪ್ರಾಣೇಶ ವಿಠಲ ಒಲಿವಾ. ಗೋಪಾಲದಾಸರ ಚರಿತೆ ಪಠಿಸೆ ನಿತ್ಯ, ಗೋಪಾಭಿನವ ಪ್ರಾಣೇಶ ವಿಠಲ ಒಲಿವಾ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರಿ ಶ್ರೀನಿವಾಸ. ಇವತ್ತು ನಾವು ಶ್ರೀ ಅಭಿನವ ಪ್ರಾಣೇಶ ವಿಠಲರು ರಚಿಸಿದ ಗೋಪಾಲದಾಸರ ಸ್ತೋತ್ರ ಸುಳಾದಿಯ ಅರ್ಥ ತಿಳಿಲಕ್ಕೆ ಪ್ರಯತ್ನ ಮಾಡೋಣ. ಹರಿದಾಸ ಚತುಷ್ಟಯ, ದಾಸ ಚತುಷ್ಟಯರು ಅಂತಲೇ ಪುರಂದರದಾಸರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು ಅಂತ ಹೇಳ್ತೀವಿ. ಅದರೊಳಗೆ ತೃತೀಯರಾದ ಅಂದರೆ ಮೂರನೆಯವರಾದ ತುರುಪಾಲದಾಸರು, ತುರುಪಾಲರು ಅಂತಂದರೆ ಗೋಪಾಲರು. ಗೋಪಾಲದಾಸರ ಚರಿತೆ ತಿಳಿದಷ್ಟು ಬರೆಯುವೆ ಅಂತ ಹೇಳ್ತಾರೆ ಅಭಿನವ ಪ್ರಾಣೇಶ ವಿಠಲರು. ನನಗೆ ತಿಳಿದ ಮಟ್ಟಿಗೆ ನಾನು ಹೇಳ್ತಾ ಇದ್ದೇನೆ ಈ ಚರಿತ್ರೆಯನ್ನು ಅಂಥೇಳಿ. ಶ್ರೀ ಹರಿ ಮರುತರ ದಯದಿಂದ, ಶ್ರೀ ಹರಿವಾಯುಗುರುಗಳ ದಯದಿಂದ, ಹಾಗೆ ವರದೇಂದ್ರರ ಪರಮಾನುಗ್ರಹದಿಂದ, ವರದೇಶದಾಸರ ಕರುಣದಿಂದ, ಕೃಪೆಯಿಂದ, ಮುರಹರನಾಗ್ನದಿ ಕರಿಕಂಧರಿಯಳು ಪುರದದಿ ಶಿಲೆಯಲ್ಲಿ, ಶ್ರೀಹರಿಯ ಇಚ್ಛೆಯಿಂದ ದದಿ ಶಿಲೆ ಅಂದರೆ ಯಾವುದದು, ಮಸರಕಲ್ಲಲ್ಲಿ ಹುಟ್ಟಿದರು ಅಂತ ಹೇಳ್ತಾರೆ ಗೋಪಾಲದಾಸರು. ಬಾಲ್ಯದಲ್ಲಿ ಒಳ್ಳೆ ಪರಶುಕ್ಲ ತ್ರಯರ ಥರ ಬೆಳೆದಿದ್ದಾರೆ. ಜ್ಞಾನವಂತನಾಗಿ ಬೆಳೆದ ಭಾಗಣ್ಣ ಎಂಬ ಹೆಸರು ಇತ್ತು ಅವರಿಗೆ. ದುರುಳ ಭಾಗದೇಯಾರು ಚರಚರಾಸ್ತಿಯನ್ನು ಅಪಹರಿಸಿ ದೂಡಲು ದುಷ್ಟರು ಅವರ ಆಸ್ತಿಯನ್ನು ಕಸಿದುಕೊಂಡ್ರಂತೆ. ಅವರಪ್ಪ ತೀರ್ಕೊಂಡ್ಮೇಲೆ ಆಸ್ತಿಯನ್ನೆಲ್ಲ ಕಸ್ಕೊಂಡು ಅವ್ರನ್ನ ಹೊರಗೆ ಹಾಕ್ಬಿಟ್ರು. ಅವಾಗ ಸಂಕಾಪುರದ ಮರುತದೇವನ ಆಶ್ರಯದಲ್ಲಿ, ಅಲ್ಲಿ ಸಂಕಾಪುರಕ್ಕೆ ಬಂದು ಅಲ್ಲಿ ವಾಯುದೇವರ ಆಶ್ರಯದಲ್ಲಿ ಅಲ್ಲೇ ಇದ್ದರು. ಶ್ರೀ ಅಭಿನವ ಪ್ರಾಣೇಶ ವಿಠಲನ ದೇವರ ದಯಲಿಂದ ಅಲ್ಲೇ ಇದ್ದು ಅವರು ಗಾಯತ್ರಿ ಮಂತ್ರ ಅಲ್ಲಿ ಇದ್ದು ಭಾಳ ಕಷ್ಟಪಟ್ಟರು. ತಾಯಿ ಭಾಳ ಒದ್ದಾಡಿ ಕಷ್ಟಪಡ್ತಾ ಇದ್ಲು. ಸಾಮೂಹಿಕವಾಗಿ ಎಲ್ಲರೂ ಉಪನಯನ ಮಾಡಿಸೋ ಕಾಲಕ್ಕೆ ಅಲ್ಲಿ ಮಗನ ಉಪನಯನ ಮಾಡಿಸಿದ್ಲು ಆ ತಾಯಿ. ಅಲ್ಲಿ ಗಾಯತ್ರಿ ಮಂತ್ರ ಪುನಶ್ಚರಣೆ ಮಾಡ್ತಾಯಿದ್ರು ಅಂತೆ. ತಾಯಿಯ ಒಲಿಸಿಕೊಂಡರು. ಸದಾ ಗಾಯತ್ರಿ ಮಂತ್ರ ಜಪ ಹೇಳ್ಕೊತಾ ಇದ್ರು. ಮೌನ ತಪಸ್ಸಿನಲ್ಲಿ ಜಾಸ್ತಿ ಮಾತೇ ಆಡ್ತಾ ಇರಲಿಲ್ಲ ಅವರು.
ಬೀಯ ಮಾಡುತ್ತಲೊಬ್ಬ ಮರಳುವ ನೀರೆರೆಯೇ. ಹೀಗಿರೋ ಕಾಲಕ್ಕೆ, ತಪಸ್ಸು ಮಾಡ್ತಾ ಇರೋ ಕಾಲಕ್ಕೆ ಒಬ್ಬರು ಮರಳೋ ನೀರು ತಂದು ಹಾಕಿದ್ರಂತೆ. ಹಾಕಿದರೆ ಅವನಿಗೇ ಅದು ಸುಟ್ಟೋಯ್ತು, ಅವನೇ ಒದ್ದಾಡಿದ್ನಂತೆ. ಹಾಗೆ ಒಬ್ರು ಯಾರೋ ಹಾವು ಕಳಿಸಿದ್ರಂತೆ ಕೂತಾಗೆ. ಆ ಹಾವು ಬಂದು ಸುತ್ಕೊಂಡ್ಬಿಡ್ತು ಅಂತ ಹೇಳ್ತಾರೆ ಗೋಪಾಲದಾಸರಿಗೆ. ತಲೆಯ ಮೇಲೆ ಇದು ಕಾಯವ ಸುತ್ತಿರಲು ಕಂಡು ಜನರು ಹೆದರ್ಕೊಂಡ್ಬಿಟ್ರಂತೆ. ಯಾರೋ ಭಾಳ ಜ್ಞಾನಿ ಆದ್ರೇ ಹಾಗೆ ಶರೀರಕ್ಕೆ ಸುತ್ಕೋತದೆ ಅಷ್ಟು ಜ್ಞಾನ ಇದ್ದದೆ ಇವರಿಗೆ ಎಂಬುದು ಜನರಿಗೆ ಭಾಳ ಹೆದರ್ಕೊಂಡ್ಬಿಟ್ರು. ತೋಯ ಜಾಕ್ಷ ಅಭಿನವ ಪ್ರಾಣೇಶ ವಿಠಲನ ಪ್ರಿಯ ದಾಸರಿಗುಂಟೆನು. ಇವ್ರಿಗೇನು ದೇವರ ದಾಸರು ಅವರು, ದೇವರಿಗೆ ದಾಸರು, ದಾಸಾನುದಾಸರು ಅವರು. ಅವರಿಗೆ ಯಾಕೆ ಭಯ ನೋವು ಎಲ್ಲ ಇರ್ತಾವೆ ಅಂತ ಹೇಳ್ತಾರೆ. ಪೃಥ್ವಿ ಅರಿಕೆಯನ್ನು ಆಲಿಸಿ ಬೇಗನೆ ಎಲ್ಲ ದೇವರ ಏನು ಆಜ್ಞಾಲಿಂದ ಉತ್ತುನೂರಿಗೆ ಬಂದು ಸೇರ್ತಾರೆ. ಅಲ್ಲಿ ವೆಂಕಟೇಶ ಎಂಕಪ್ಪನ ಗುಡಿಯಲ್ಲಿ ಇದ್ದು ಸೇವೆ ಮಾಡ್ಕೊತಾ ಇರ್ತಾರೆ. ಅಲ್ಲಿ ನಿತ್ಯ ಜನರಿಗೆ ಭವಿಷ್ಯ ಈ ಏನಂತಾರೆ ಗಾಯತ್ರಿ ಮಂತ್ರನ್ನ ತಾವು ಸಿದ್ಧಿ ಬಂದಿದೆ ಅಂತಂದರೆ ಬಾಯಿಲಿಂದ ಏನು ಹೇಳಿದರೆ ಅದು ನಿಜ ಆಗ್ತದೆ. ಅದಕ್ಕೆ ಭವಿಷ್ಯ ಹೇಳ್ತಿದ್ರಂತೆ ಜನರಿಗೆ. ಭವಿಷ್ಯ ಸೂಚನೆ ಹಾಗೂ ಸತ್ಯ ಕಥಾಮೃತ ನೀಡ್ತಾ ಇದ್ದರು. ಭೃತ್ಯರಿಗುಣಿಸುತ್ತಾ ಭಕ್ತರಿಗೆ ಮನಸ್ಸಿನಿಂದ ಎಲ್ಲ ಶಾಂತಿ ನೀಡ್ತಾ ಇದ್ದರು. ನಿತ್ಯ ನೂತನ ಮಹಿಮೆ ತೋರ್ತಾ ಇದ್ರಂತೆ. ಅವಾಗೆ ಒಂದು ಸರಿ ಒಬ್ರು ಯಾರೋ ಕುದುರೆ ಮೇಲೆ ಬಂದು ಅಲೇನಾಹಿ ಅಂತಂತಾರೆ. ಅಲ್ಲಿ ಆಲೇನಹಿ ಅಂತಂದರೆ ಇದು ಮರಾಠಿಯೊಳಗೆ ಬರಲ್ಲನಾ ಅಂತ ಕರೆದಂಗೆ. ಅದು ಒಂದು ಚಲುವ ಯಾರೋ ಬಂದು ಹೋಗ್ಬಿಟ್ಟಿದಂಗೆ ಅನಿಸ್ತಂತೆ. ಅವಾಗೆ ಭಕ್ತಿಯಿಂದ ಅರ್ಥ ಆಯಿತು, ಬಂದಾತ ಪಂಡರಾಪುರ ಪಾಂಡುರಂಗ ಅಂಥೇಳಿ. ನನ್ನ ಹತ್ರ ಬರೋದಿಲ್ಲನಾ ಅಂತ ಕೇಳಿದಂಗೆ ಅನಿಸ್ಬಿಡ್ತು. ಪಂಡರಾಪುರಕ್ಕೆ ಹೋದರು, ಉತ್ತರ ದೇಶ ಯಾತ್ರೆ ಮಾಡಿದರು. ಗುರುಗಳನ್ನು ಬೇಕು ನನಗೆ, ಸೋತ್ತಮ ಗುರುಗಳ ಕಂಡು ನಮಿಸಿದರು. ಅಲ್ಲಿ ವಿಜಯದಾಸರ ವಿಜಯಪ್ರಭುಗಳ ಅನುಗ್ರಹ ಸಿಕ್ಕಿತು ಅವರಿಗೆ ಉಪದೇಶ ಮಾಡಿದರು ವಿಜಯದಾಸರು. ಆದಮೇಲೆ ಸತ್ಯ ಗೋಪಾಲ ಅಭಿನವ ವಿಠಲದಾಸರು ಅಂತ ಅಂಕಿತ ಪ್ರದಾನ ಮಾಡಿದರು. ಸತ್ಯ ಅಭಿನವ ಪ್ರಾಣೇಶ ವಿಠಲ ದೇವರ ದಯದಿಂದ ಗೋಪಾಲ ವಿಠಲ ಎಂಬೋ ಅಂಕಿತ ಅವರಿಗೆ ಬಂತು. ಆಮೇಲೆ ಅಟ್ಟತಾಳದೊಳಗೆ ಹರಿದಾಸರು ನಿತ್ಯ ಹರಿಮತ ದರ್ಶನ ಪ್ರಮೇಯ ಪ್ರಮಾಣ ವಾಕ್ಯಗಳೆಲ್ಲವ ಹರಿದಾಸರು ಈ ಗೋಪಾಲದಾಸರು ಏನು ಮಾಡ್ತಾಯಿದ್ರು ಅಂದರೆ ಮಧ್ವಮತದ ಸಿದ್ಧಾಂತ ತತ್ವಗಳು ಇವನ್ನೆಲ್ಲ ಬೋಧನೆ ಮಾಡ್ತಾಯಿದ್ರು. ಸರಸವಾದ ಕನ್ನಡದೊಳಗೆ ಪದ್ಯಗಳು, ದೇವರ ನಾಮಗಳು, ಸುಳಾದಿಗಳು ಇವೆಲ್ಲದರಲ್ಲಿಂದ ಎಲ್ಲರಿಗೆ ತಿಳಿಸಿಕೊಡ್ತಾ ಇದ್ದರು ಅಂತ ಹೇಳ್ತಾರೆ. ಪರಮ ಭಾಗವತ ಧರ್ಮವ ಬೀರುತ್ತಾ ಎಲ್ಲರಿಗೆ ತಿಳಿಸ್ಕೊಡ್ತಾ ಹರಿದಾಸ್ಯ ಪಥವನ್ನು ತೋರುತ್ತಾ ಸಾರುತ್ತಾ ಹರಿದಾಸ ಮಾರ್ಗವನ್ನು ಜನರಿಗೆ ತಿಳಿಸಿ ಹರಿಕಥಾರಸ ಸುಧೆ ಸುರಿಸಿ ಹರಿಕಥಾಮೃತನ್ನ ಸುಧೆಯನ್ನು ಸುರಿಸಿದ್ರಂತೆ ಎಲ್ಲರಿಗೆ. ಆನಂದ ಬಾಷ್ಪದರೊಳಗೆ ನಾವೆಲ್ಲ ತೇಲಿಯಾಡೋ ಥರ ಮಾಡಿದವರು ಗೋಪಾಲದಾಸರು. ಭೂಸುರ ಪಾಮರ ಜನರಿಗೆ ಗೈದ ಉಪಕಾರವೇ ಎಣೆಗಾಣೆ, ಏನು ಹೇಳೋಕ್ಕಾಗಲ್ಲ. ಗೋಪಾಲದಾಸರು ಸುಳಾದಿಗಳನ್ನು ನೋಡಬೇಕು. ಒಂದೊಂದು ಸುಳಾದಿ ಹೇಳ್ತಾ ಇದ್ದಷ್ಟು ಆನಂದ ಅತೀ ಆನಂದ ಆಗ್ತದೆ. ಅದಕ್ಕೆ ಅವರ ಬಗ್ಗೆ ಹೇಳಕ್ಕೆ ಉಪಕಾರ ಎಷ್ಟು ಮಾಡಿದ್ದಾರೆ ನಮಗೆಲ್ಲ, ಈ ಬ್ರಾಹ್ಮಣರಿಗೆ, ಈ ಮಧ್ವಮತದಲ್ಲಿದ್ದವರಿಗೆ ಅಂತ ಹೇಳಕ್ಕೆ ಆಗೋದಿಲ್ಲ. ಭರತ ಖಂಡವನ್ನೆಲ್ಲ ಸಂಚಾರ ಮಾಡಿದರು. ಸಂಚಾರ ಮಾಡಿ ಎಲ್ಲ ಕಡೆ ತಿರುಗಿ ಜನರನ್ನ ಉದ್ಧಾರ ಮಾಡಿ ಶರಣೆಂಬೆ ನಿಮ್ಮಯ್ಯ ಚರಣಕ್ಕೆ ನಿಮ್ಮ ಪಾದಗಳಿಗೆ ಶರಣು ಅಂತ ಅಭಿನವ ಪ್ರಾಣೇಶ ವಿಠಲರು ಬೇಡ್ಕೋತಾ ಇದ್ದಾರೆ. ಪರಿಸರ ದೇವನು ಭಕ್ತರು ದಿವ್ಯ ರೂಪಗಳನ್ನು ಕಂಡ ಅನುಭವಗಳನ್ನೆಲ್ಲ ವರ್ಣನೆ ಮಾಡ್ತಾ ಇದ್ದಾರೆ. ತರುಚರ ರೂಪದಿ ವರರೌಪ್ಯ ಪೀಠದಿ ಶೋಭಿಪ ನಿತ್ಯದಿ ಇಲ್ಲಿ ಮಾಯಿಗಳನ್ನೆಲ್ಲ ಜಯಿಸಿದರು. ಆಮೇಲೆ ಮಾನವರ ಅತಿಶಯ ಸ್ತುತಿ ಬೇಡವೆಂದು ಉಪದೇಶಿಸಿದರು. ತನ್ನ ಯಾರಾದರೂ ಸ್ತುತಿ ಮಾಡಿದರೆ ಅಷ್ಟು ಅತಿಶಯ ಸ್ತುತಿಗಳು ಬೇಡ, ದೇವರನ್ನು ಸ್ತುತಿ ಮಾಡಬೇಕು ಅಂತೇಳಿ ಹೇಳಿದರು. ವಿಜಯದಾಸರ ಪಾದಸೇವೆಯಿಂದ ಮಹಿಮೆಯನ್ನು ಪಡೆದರು. ಉರಗ ಪರ್ವತದಲ್ಲಿ ಈ ತಿರುಪತಿಯಲ್ಲಿ ಧರಿನಾಥನಿಗೆ ಅಂದರೆ ಜಗನ್ನಾಥದಾಸರಿಗೆ ತಮ್ಮ 40 ವರ್ಷ ಆಯುಷ್ಯವನ್ನು ಕೊಟ್ಟರು ಅಂತ ಹೇಳ್ತಾರೆ. ಒಂದೇ ವಿಜಯದಾಸರು ನಿನ್ನ ಆಯುಷ್ಯ ಅವರಿಗೆ ಕೊಡಬೇಕು ಅಂದಗಳಿಗೆ ಆಯಿತು ಅಂತ ಹೇಳಿ ಕೊಟ್ಟುಬಿಟ್ರು ಅಂತ ಹೇಳ್ತಾರೆ. ಅಷ್ಟು ಕರುಣಾಳು ಅವರು ಅಂಥೇಳಿ. ಅವರ ತ್ಯಾಗಕ್ಕೆ ಕರ್ಣ ಕೂಡ ತಲೆ ಬಾಗುತ್ತಾನೆ ಅಂತ ಹೇಳ್ತಾರೆ.
ತುರುಪಾಲದಾಸರ ಚರಿತೆಗೆ ನಮೋ ನಮೋ. ಯಾರು ಕೊಡ್ತಾರೆ? ಒಂದು ದಿನ ನಮ್ಮ ಆಯುಷ್ಯ ಇನ್ನೊಬ್ರಿಗೆ ಕೊಡಬೇಕು ಅಂದರೆ ಸ್ವಂತ ಮಕ್ಕಳಿಗೆ ಕೊಡ್ಲಕ್ಕೆ ಕೂಡ ಹಿಂದೆ ಮುಂದೆ ನೋಡ್ತೀವಿ ಅಂಥದ್ದು. ಜಗನ್ನಾಥದಾಸರಿಗೆ 40 ವರ್ಷ ಆಯುಷ್ಯವನ್ನು ಕೊಟ್ಟಿದ್ದಾರೆ. ಅವರ ಚರಿತೆಗೆ ನಮೋ ನಮೋ ಅಂತ ಹೇಳಬೇಕು. ತುರುಪಾಲ ಅಭಿನವ ಪ್ರಾಣೇಶ ವಿಠಲನ್ನ ಚರಣ ಕಿಂಕರ ನೆನೆಸಿ ಮೆರೆದೆ ಗುರುದೇವ. ದೇವರ ಪಾದಾರವಿಂದಗಳಲ್ಲಿ ಸದಾ ಇದ್ದೀಯಪ್ಪ ನೀನು ಅಂತ ಹೇಳ್ತಾರೆ. ದಾಸರ ಮಾತಿನ ಮರ್ಮವನ್ನರಿಯುತ್ತ ಐಜಿ ರಾಮಾಚಾರ್ಯರು ಅವರಿಗೆ ನನಗೆ ಬಿಂಬ ದರ್ಶನ ಆಗಬೇಕು, ನನಗೆ ಅಪರೋಕ್ಷ ಆಗಬೇಕು ಅಂತ ಕೇಳ್ಕೊತಾರೆ. ಒಂದ್ಸರಿ ಕೇಳಿದಾಗ ಈ ಜನ್ಮದೊಳಗೆ ಇಲ್ಲ ಅಂತ ಹೇಳ್ತಾರೆ ಅಷ್ಟೇ. ಅದನ್ನು ಅರ್ಥ ಮಾಡಿಕೊಂಡು ಅವರು ಜನ್ಮದೊಳಗೆ ಇಲ್ಲ ಅಂತಂದಾಗೆ ಸನ್ಯಾಸ ಆಶ್ರಮ ತಗೋತಾರೆ. ಅವಾಗೆ ತಮ್ಮ ವೈದಿಕ ತಾವೇ ಮಾಡ್ಕೋಬೇಕಲ್ಲ, ಹಾಗೆ ಮಾಡಿಕೊಂಡ್ರೆ ಆ ಜನ್ಮ ತೀರಿ ಹೋದಂಗೆ ಅಂತ ಅರ್ಥ. ಅದಕ್ಕೆ ಸನ್ಯಾಸ ಸ್ವೀಕಾರ ಮಾಡಿ ಭಗವಂತನ ಉಪಾಸನ ಮಾಡಿ ಅಪರೋಕ್ಷ ಜ್ಞಾನ ಪಡೆದಿರ್ತಾರೆ ಐಜಿ ರಾಮಾಚಾರ್ಯರು, ನಾವು ಹೇಳೋ ವ್ಯಾಸತತ್ವಜ್ಞರು. ಅವರು ದಾಸರ ಭಜನೆಗಳಲ್ಲಿ ಭಾಗವಹಿಸಿ ಆನಂದಪಟ್ಟಿರ್ತಾರೆ. ಎಲ್ಲ ತಾವು ಕೂತ್ಕೊಂಡು ವಾಸುದೇವ ವಿಠಲ ಎಂಬೋ ನಾಮ ಅವರಿಗೆ ಇದು ಬರ್ತದ, ಅಂಕಿತ ಅವರಿಗೆ ಬಂದಿರೋದು ವ್ಯಾಸತತ್ವಜ್ಞರದು. ಹರಿಯ ದಿವ್ಯ ರೂಪ ಅನುಭವ ಪಡೆದರು. ಇವರು ಹೇಳಿದ್ದ ಒಂದೇ ಒಂದು ಮಾತಲಿಂದ ಅವರು ಅರ್ಥ ಮಾಡಿಕೊಂಡು ಇದೆಲ್ಲ ಮಾಡಿದರು ಅಂತ ಹೇಳ್ತಾರೆ. ಆಮೇಲೆ ಪಾಶಮಂಧರದರ ದೇವನ ಕಾಣಲು, ಈ ಪಾಶ ಹಿಡ್ಕೊಂಡು ಮಂಧರ ಅಂತಂದರೆ ಕೃಷ್ಣನ್ನ ನೋಡಬೇಕು ಅಂತ ಉಡುಪಿಗೆ ಹೋಗ್ತಾರೆ. ಅವಾಗೆ ಮಂಡಗದ್ದಿ ತಸ್ಕರ ಭೀಮ ಎಂಬಾತ ಎಲ್ಲರಿಗೆ ಕಷ್ಟ ಕೊಡ್ತಾ ಇರ್ತಾನೆ. ಅವರನ್ನು ದೇವರ ದಯದಿಂದ ಅವರನ್ನು ರಕ್ಷಿಸ್ತಾನೆ ಎಲ್ಲ ಜನನ್ನ. ಶೇಷಾನುಜ ಗೋಪಾಲ ಮೂರ್ತಿಯನ್ನು, ಶೇಷ ಅನುಜನಾದ ದೇವರ ಮೂರ್ತಿಯನ್ನು, ಕೃಷ್ಣನ ಮೂರ್ತಿಯನ್ನು ನೋಡಿ ನಮಸ್ಕಾರ ಮಾಡಿ ಅಲ್ಲಿ ಅನೇಕ ಗುರುಗಳ ದರ್ಶನಗಳು ಎಲ್ಲ ಬೇರೆ ಕಡೆ ಎಲ್ಲ ಕಡೆ ಹೋಗಿ ಸ್ನಾನಾದಿಗಳನ್ನು, ತೀರ್ಥ ಸ್ನಾನಾದಿಗಳನ್ನು ಎಲ್ಲ ಮಾಡಿ ವಾಸುದೇವಪುರ ಯಾತ್ರೆಗೆ ವೈಕುಂಠಕ್ಕೆ ಹೋದರು. ಭಾಸುರ ಚರಿತ ಮರಳುತ್ತಾ ಬಂದರು. ಮತ್ತು ವಿವಿಧ ಕ್ಷೇತ್ರ ಯಾತ್ರೆ ಮಾಡಿ ಮರಳಿ ಬಂದರು. ಮತ್ತು ಮಂತ್ರಾಲಯಕ್ಕೆ ಬಂದ್ರಂತ ಹೇಳ್ತಾರೆ. ಮಂತ್ರಾಲಯದೊಳಗೆ ಒಬ್ಬ ಗೌಡ 1,00,000 ಭೋಜನೆ ಮಾಡಿಸ್ತೀನಿ ಅಂತ ಬೇಡ್ಕೊಂಡಿರ್ತಾನೆ. ಅದು ಇವರು ಬಂದರೆ 1,00,000 ಭೋಜನ ಆದಂಗೆ ಅಂಥೇಳಿ ಸ್ವಪ್ನದಲ್ಲಿ ಹೇಳಿದರೆ, ನೀವು ಹೋಗಿ ಊಟ ಮಾಡಿ ಬರ್ರಿ ಅಂಥೇಳಿ ಇವ್ರಿಗೂ ಸ್ವಪ್ನದಾಗೆ ಬರುತ್ತೆ. ಇವರು ಹೋಗಿ ಮಹಾದಾನ ಅನ್ನ ಸಂತರ್ಪಣ ಅದು ಏನು ನೆರವೇರಿಸ್ತಾರೆ. ತಾವು ಒಂದು ಊಟ ಮಾಡಿದರೆ ತಮ್ಮೊಳಗೆ ಇದ್ದ 33 ಕೋಟಿ ದೇವತೆಗಳೆಲ್ಲ ಊಟ ಮಾಡಿದಂಗೆ ಅಂಥೇಳಿ ಅದು ಅನುಸಂಧಾನದಿಂದ ಅವರು ಊಟ ಮಾಡ್ತಾ ಇರ್ತಾರೆ. ಅದರಿಂದ 1,00,000 ಭೋಜನ ಮಾಡಿದಂಥ ಫಲ ಬಂತು ಅಂತ ಹೇಳ್ತಾರೆ. ಶೇಷಗಿರೀಶನ ಕಂಡು ಸ್ತುತಿಸಿದರು, ತಿರುಮಲ ತಿಮ್ಮಪ್ಪನ ಕಂಡು ಸ್ತುತಿಸಿದರು. ತಿರುಗುತರೆಲ್ಲರ ಕರೆಸುತ್ತಾ ಆ ಸಮೀರ ಮತ ಮರ್ಮವ ತಿಳಿಸುತ್ತಾ ವಾಯುಮತದ ಅಂದರೆ ಮಧ್ವಮತದ ರಹಸ್ಯವನ್ನು ಜನರಿಗೆಲ್ಲ ತಿಳಿಸ್ತಾ ತಮ್ಮ ಅಂತ್ಯಕಾಲದೊಳಗೆ ಧ್ಯಾನದಿಂದ ಶ್ರೀಹರಿಯನ್ ಸ್ಮರಣೆಯನ್ನು ಪರಮಪದ ಪ್ರಾಪ್ತಿ ಪಡೆದರು. ಅವರು ದೇವತೆಗಳ ಜಯಘೋಷ ದಿವ್ಯನಾದಗಳು ಕೇಳಿ ಬಂದವು. ಅವರು ಲಯಚಿತ್ತ ಮಾಡೋ ಕಾಲಕ್ಕೆ ದಿವ್ಯ ಗಂಧ ಭಜನೆ ನೃತ್ಯಗಳಿಂದ ವಾತಾವರಣ ತುಂಬಿತು ಅಂತ ಹೇಳ್ತಾರೆ. ಅಂತಿಮವಾಗಿ ಹರಿಯ ಧಾಮಕ್ಕೆ ಸೇರಿದರು ನಮ್ಮ ಗೋಪಾಲದಾಸರು. ಗೋಪಾಲದಾಸರ ಚರಿತೆ ಪಠಿಸೆ ನಿತ್ಯ ಗೋಪ ಅಭಿನವ ಪ್ರಾಣೇಶ ವಿಠಲ ಒಲಿವ ಸ್ವಾಮಿ ಒಲಿತಾನೆ. ಗೋಪಾಲದಾಸರ ಚರಿತ್ರೆಯನ್ನು ತಿಳ್ಕೊಂಡು ನಾವು ಪಠನೆ ಮಾಡಿದರೆ ಸಾಕು, ಆ ಸ್ವಾಮಿ ಒಲಿತಾನೆ ಅಂಥೇಳಿ ಹೇಳ್ತಾರೆ. ನನ್ನ ಜೀವನ ಯೋಕ್ತಿಗೆ ನನಗೆ ಎಷ್ಟು ಅರ್ಥ ಆಗತ್ತೇನೋ, ಸ್ವಾಮಿ ನನ್ನಿಂದ ಎಷ್ಟು ನುಡಿಸಿದ್ದಾನೋ ಅಷ್ಟೇ ಹೇಳಕ್ಕೆ ಪ್ರಯತ್ನ ಮಾಡಿರೋದು. ತಪ್ಪುಗಳಿದ್ದಲ್ಲಿ ಕ್ಷಮಿಸ್ರಿ. ನಾಹಂಕರ್ತ ಹರಿಕರ್ತ ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಜಯ ವಿಜಯರಾಯ. ಹರೇ ಶ್ರೀನಿವಾಸ.